ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಿಮ್ಮ ಪ್ರತಿಯೊಂದು ಲೈಕು ಕಮೆಂಟು ಹೈಪ್ನ ಅವಶ್ಯಕತೆ ನಿಮಗೆ ತುಂಬ ಇದೆ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಕಮೆಂಟು ಹೈಪು ಲೈಕು ಮಾಡೋದನ್ನು ಮರಿಬೇಡಿ. ನಾವೇನೇ ಒಂದು ನೋಡಿದ್ರೂ ಅದರ ಅನಿಸಿಕೆನ ಅದರ ಅಭಿಪ್ರಾಯನ ನಾವಲ್ಲೇ ತಿಳಿಸ್ಬೇಕಂತೆ. ಸೊ ನಿಮಗೆಲ್ಲರಿಗೂ ಕೇಳೋದಿದ್ದೇನೆ, ಈ ವಿಡಿಯೋ ಹೇಗಿತ್ತು, ಈ ವಿಡಿಯೋದಲ್ಲಿ ಏನಿದೆ ಅಥವಾ ಏನಿಲ್ಲ, ಏನು ಸರಿ ಇದೆ ಏನು ತಪ್ಪಿಲ್ಲ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ಆಯಿತಾ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾವು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿರುವ ಮಾರಿ ಕಣಿವೆಯ ಅಣೆಕಟ್ಟು ಅಂದರೆ ವಾಣಿ ವಿಲಾಸ ಸಾಗರ ಕರ್ನಾಟಕದ ಅತ್ಯಂತ ಹಳೆಯ ಮತ್ತು ಐತಿಹಾಸಿಕ ಜಲಾಶಯಗಳಲ್ಲಿ ಒಂದಾಗಿರುವ ಮಾರಿ ಕಣಿವೆ ಜಲಾಶಯಕ್ಕೆ ಹೋಗೋಣ ಬನ್ನಿ. ಯಾರೆಲ್ಲ ಈ ಡ್ಯಾಮ್ನ ನೋಡಿದ್ರೆ ಒಂದು ಕಮೆಂಟ್ ಮಾಡಿ ಆಯಿತಾ. ಹಾಗೆ ಅಲ್ಲಿ ಹೋಗೋಕ್ಕೆ ಮುಂಚೆ ನಾವು ಹೋದಾಗ ತುಂಬ ಬಿಸಿಲಿತ್ತು. ಸೊ ಹೋಗೋಕ್ಕೆ ಮುಂಚೆ ಕಬ್ಬಿನ ಹಾಲು ಕುಡಿಯೋಣ ಅಂತ ಬಂದ್ವಿ. ಕಬ್ಬಿನ ಹಾಲು ಚೆನ್ನಾಗಿತ್ತು, ನಾನು ಕುಡಿದೆ, ನೀವು ಕುಡೀರಿ ಆಯಿತಾ. ಮುಂದೆ ವಿಡಿಯೋ ನೋಡೋಣ. ಇನ್ನು ಈ ಜಲಾಶಯದ ಬಗ್ಗೆ ತಿಳ್ಕೊಳ್ಳೋದಾದರೆ, ಈ ಜಲಾಶಯವನ್ನು 1897ರಿಂದ 1907ರ ಅವಧಿಯಲ್ಲಿ ಮೈಸೂರು ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ನಿರ್ಮಿಸಲಾಯಿತು. ಅಂದಿನಿಂದ ಮೈಸೂರು ರಾಣಿ ಕೆಂಪನಂಜಮ್ಮಣ್ಣಿ ಅವರ ಹೆಸರನ್ನು ಅಣೆಕಟ್ಟಿಗೆ ಇಡಲಾಗಿದೆ ಆಯಿತಾ. ಇನ್ನು ನದಿಯ ಮೂಲ ತಿಳಿಯೋದಾದರೆ, ವಾವ್ ಎಂಥ ಚೆನ್ನಾಗಿದೆ ಗೊತ್ತಾ. ಅಪ್ಪ ಖುಷಿಯಾಯಿತು ನನಗೆ ಇಷ್ಟು ದೊಡ್ಡ ಜಲಾಶಯ ನೋಡಿ. ಹಾಗೆ ಇದನ್ನು ಮೇಲಿಂದ ನೋಡಿದ್ರೆ ಡ್ರೋನ್ ಶಾಟ್ ಈ ಥರ ಶಾಟಲ್ಲಿ ನೋಡಿದರೆ ಇದು ಇಂಡಿಯಾ ಮ್ಯಾಪ್ ಥರ ಕಾಣುತ್ತಂತೆ. ಆ ಪಿಕ್ಚರ್ನು ಕೂಡ ನಾನು ಅಟ್ಯಾಚ್ ಮಾಡ್ತೀನಿ, ಓಕೆನಾ. ಇದು ಚಿತ್ರದುರ್ಗ ಜಿಲ್ಲೆಯ ಬರಪೀಡಿತ ಪ್ರದೇಶಗಳಿಗೆ ನೀರು ಒದಗಿಸಲು ವೇದವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಈ ನದಿಯು ಚಿಕ್ಕಮಗಳೂರಿನ ಬಾಬಾ ಬುಡನ್ಗಿರಿಯಲ್ಲಿ ಜನಿಸುವ ವೇದ ಮತ್ತು ಅವತಿ ನದಿಗಳ ಸಂಗಮವಾಗಿದೆ. ಹಾಗಾಗಿ ಇದನ್ನು ವೇದವತಿ ಅಂತ ಕರೀತಾರೆ, ವೇದವತಿ ನದಿ ಅಂತ ಕರೀತಾರೆ. ಮಾತ್ರ ಇಲ್ಲಿನ ವಾತಾವರಣ ತುಂಬ ಚೆನ್ನಾಗಿದೆ. ಯಾರ್ಯಾರು ನೋಡಿರ್ತಾರೋ ಅವರೇ ಅದೃಷ್ಟವಂತರು. ನೇಚರ್ನ ನೋಡಿದ್ರೆ ಖುಷಿ ಆಗುತ್ತೆ. ಆ ನೀರು, ಆ ಬೆಟ್ಟ ಗುಡ್ಡ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ವಾಹ್. ಆ ಆಕಾಶ, ಆ ಬೆಟ್ಟ, ಆ ಗುಡ್ಡ, ಮಧ್ಯದಲ್ಲಿ ನೀರು, ವಾಹ್ ಚೆನ್ನಾಗಿದೆಯಲ್ಲ. ಇದು ನಾನೇ. ಎಲ್ಲರೂ ನನ್ನ ನೋಡಬೇಕು ಅಂತಿದ್ರಲ್ಲ, ನೋಡಿ ನಾನು ವಿಡಿಯೋದಲ್ಲಿ ಇದ್ದೀನಿ ಆಯಿತಾ. ನಿಮಗೆ ಬೆಟ್ಟ ತೋರಿಸ್ತಾ ಇದ್ದೀನಿ, ನೋಡಿ 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 ಅಂತ. ಪ್ರಕೃತಿನ ನೋಡಿದ್ರೆ ನನಗೊಂದು ಹಾಡು ಜ್ಞಾಪಕ ಬರ್ತಾ ಇದೆ, ಹೇಳ್ತೀನಿ ಕೇಳಿ. ಸೂರ್ಯನ ಚಿನ್ನದ ಕಿರಣ ನಿನ್ನ ಮೈಯ ಬಣ್ಣ ಮಿಂಚಿದೆ ಮಿಂಚುತ್ತಾ ಬೆಳಗಿದೆ, ಸುಂದರ ಸರೋವರಗಳು ನಿನ್ನ ಎರಡು ಕಣ್ಣು ಕಣ್ಣಲ್ಲಿ ವಿರಹವೇ ತುಂಬಿದೆ, ಮಳೆಗಾಲ ಬಂದಾಗ ಮೈ ಮರೆವ ಸಿಂಗಾರಿ, ಚಳಿಗಾಲ ಬಂದಾಗ ಮುಸುಕೆಳೆಯೋ ಬಂಗಾರಿ, ಹೀಗೆ ಕಾದಿರುವೆ ಮನಸ್ಸಿನ ಕೇಳಿಸ್ಕೊಂಡ್ರಾ. ಈ ಹಾಡು ಜ್ಞಾಪಕಕ್ಕೆ ಬಂತು. ಒಂದು ನಿಮಿಷ ಸುಮ್ಮನೆ ನಿಂತ್ಕೊಬಿಟ್ಟಿದ್ದೆ ನೋಡಿಕೊಂಡು. ಅಷ್ಟು ಮನಸ್ಸಿಗೆ ಸಮಾಧಾನ ಆಗುತ್ತೆ ನನಗೆ. ಅದೇನೋ ಗೊತ್ತಿಲ್ಲ, ಒಬ್ಬೊಬ್ರಿಗೂ ಒಂದೊಂದು ಇಷ್ಟ ಆಗುತ್ತೆ. ನನಗೆ ಪ್ರಕೃತಿ, ಈ ನೇಚರ್ ಅಂದರೆ ತುಂಬ ಇಷ್ಟಪಡ್ತೀನಿ. ನೀರು, ಈ ಬೆಟ್ಟ ಗುಡ್ಡ ಇವೆಲ್ಲ ನಂಗೆ ತುಂಬ ಇಷ್ಟ ಆಗ್ತವೆ. ಯಾರ್ಯಾರಿಗೆಲ್ಲ ಈ ಪ್ಲೇಸ್ ಇಷ್ಟ ಆಯಿತೋ, ಈ ನನ್ನ ಹಾಡು ಇಷ್ಟ ಆಯಿತು, ದಯವಿಟ್ಟು ಕಮೆಂಟ್ ಮಾಡಿ ಆಯಿತಾ. ನಾವು ಹೋದಾಗ ತುಂಬ ಜನ ಇದ್ದರು, ಹಾಗೆ ತುಂಬ ಬಿಸಿಲಿತ್ತು. ಆ ಬಿಸಿಲಿದ್ರೂ ಆ ಬಿಸಿಲಿಗೆ ಕೇರ್ ಮಾಡದೇ ಎಲ್ಲರೂ ಆ ಪ್ಲೇಸ್ನ ಎಂಜಾಯ್ ಮಾಡ್ತಾಯಿದ್ರು ಅಂತ ಹೇಳಬಹುದು. ಇನ್ನು ಮಳೆಗಾಲದಲ್ಲಿ ಹಸಿರಿದ್ದಾಗ ಹೋದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಪ್ಲೇಸು. ನಾವು ಹೋದಾಗ ಬಿಸಿಲಿರೋದಕ್ಕಿಂತ ಎಲೆಲ್ಲ ಉದುರೋಗಿರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ. ಇನ್ನು ಹಸಿರಿದ್ದಾಗ ಹೋದರೆ ಮಾತ್ರ ಪ್ಲೇಸ್ ಮಾತ್ರ ಸಕ್ಕತ್ತಾಗಿರುತ್ತೆ. ಈಗಲೂ ಚೆನ್ನಾಗೇ ಇದೆ. ನಾನು ಎಲ್ಲಿ ಹೋದ್ರೂ ವೀಡಿಯೋ ಮಾಡ್ಕೊತಾ ಇದ್ದೆ, ಅಷ್ಟು ಚೆನ್ನಾಗಿದೆ. ಇದನ್ನು ಹಾಕೋಣ, ಇದನ್ನು ಮಿಸ್ ಮಾಡೋದು ಬೇಡ, ಇದನ್ನು ಎಲ್ಲರಿಗೂ ತೋರಿಸೋಣ, ಎಲ್ಲರೂ ನೋಡಲಿ ಬಂದು ಅಂತ. ಸಿಕ್ಕಾಪಟ್ಟೆ ಎಲ್ಲಿ ಯಾವ ಸೈಡಿಂದ ನೋಡಿದ್ರೂ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಎಲ್ಲ ಕಡೆಯಿಂದನೂ ನಾನು ವೀಡಿಯೋ ಮಾಡಿಕೊಂಡೆ, ಯಾಕೆಂದರೆ ನಿಮಗೆ ತೋರ್ಸೋಕ್ಕೆ. ಹಾಗೆ ಇಲ್ಲಿ ಇನ್ನೊಂದು ತುಂಬ ಜನಪ್ರಿಯವಾಗಿರೋ ಹಾಡಿಗೆ ಶೂಟಿಂಗ್ ಆಗಿದೆ. ಯಾವುದಿರ್ಬೋದು, ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊತೀನಿ. ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ,
ಪ್ರೀತಿ ಹೆಸರಲ್ಲಿ ಈ ಹೃದಯಕ್ಕಿಲ್ಲ ಬೇಡ, ಕಣ್ಣೀರಲಿ ಬೀಳ್ತಿದೆ ಕನಸು, ನೋವಲ್ಲಿಯೂ ಹಾಡುತ್ತಿದೆ ಕನಸು, ಉಸಿರಲೇ ಪ್ರೀತಿಸು, ಈ ಉಸಿರಲೇ ಪ್ರೀತಿಸು, ಬಾಂದೆ ಒಂದು ಸಾರಿ ನನ್ನ ಪ್ರೀತಿಸು. ಯಾರಿಗೆಲ್ಲ ಗೊತ್ತಿದೆ ಈ ಸಾಂಗು ಇಲ್ಲೇ ಶೂಟಿಂಗ್ ಆಗಿರೋದು ಅಂತ ಒಂದು ಕಮೆಂಟ್ ಮಾಡಿ. ಮೈ ಫೇವ್ರೆಟ್ ಕಿಚ್ಚ ಸರ್ದು ಫೇವ್ರೆಟ್ ಮೂವಿ ಹುಚ್ಚ, ಫೇವ್ರೆಟ್ ಸಾಂಗು ಉಸಿರೇ ಉಸಿರೇ, ಅದು ಇಲ್ಲೇ ಶೂಟಿಂಗ್ ಆಗಿರೋದು. ಸೊ ಆ ಹಾಡನ್ನ ಜ್ಞಾಪಿಸ್ಕೊಂಡೆ, ಹಾಗೆ ಕಣ್ಣು ಮುಚ್ಕೊಂಡು ಹಾಡು ಹೇಳಿರೋದ್ರಿಂದ ನನಗೆ ಆ ಸಾಂಗೇ ನೆನಪಿಗೆ ಬರ್ತಾಯಿತ್ತು. ಸುದೀಪ್ ಸರ್ರೇ ನೆನಪಿಗೆ ಬರ್ತಾಯಿದ್ರು. ನನಗೆ ಸುದೀಪ್ ಸರ್ ಅಂದರೆ ತುಂಬ ಇಷ್ಟ. ಥ್ಯಾಂಕ್ ಯು ಸುದೀಪ್ ಸರ್ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಮಾಡೋದು ಬನ್ನಿ. ವಿಡಿಯೋ ಇಲ್ಲಿ ಅವತ್ತು ಕ್ಲೋಸ್ ಮಾಡಿಬಿಟ್ಟಿದ್ರು, ಆ ಕಡೆ ಬ್ರಿಡ್ಜ್ ಮೇಲೆ ಹೋಗೋಕ್ಕೆ ಬಿಡಲಿಲ್ಲ. ಕಾರಣ ಅವತ್ತು ಹಾಲಿಡೇ ಇತ್ತು. ಸೊ ಅಲ್ಲಿ ಗೇಟ್ ಕ್ಲೋಸ್ ಮಾಡಿದರು. ಅಲ್ಲಿ ಬಿಟ್ಟಿದ್ರೆ ಪಕ್ಕ ಆ ಹಾಡಿಗೆ ನಾನು ಶಾರ್ಟ್ಸ್ ಮಾಡಿ ಪೋಸ್ಟ್ ಮಾಡ್ತಾಯಿದ್ದೆ, ಬಟ್ ಅಲ್ಲಿ ಬಿಡಲಿಲ್ಲ. ಸೊ ಈ ಕಡೆ ಗೇಟಿಂದ ಒಳಗೆ ನಿಂತ್ಕೊಂಡು ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಮಾಡಿಕೊಂಡೆ. ತುಂಬ ಖುಷಿಯಾಗೈತೆ. ನಾನು ನಿಜ ಅಲ್ಲಿ ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿ ಶಾರ್ಟ್ಸ್ ಮಾಡ್ತಾಯಿದ್ದೆ. ಏನು ಮಾಡೋಕ್ಕಾಗಲ್ಲ, ಹಣೆ ಬರ. ನೆಕ್ಸ್ಟ್ ಹೋದರೆ ನಾನು ಪಕ್ಕ ಅಲ್ಲಿ ಹೋಗ್ಬಿಟ್ಟು ಶಾರ್ಟ್ಸ್ ಮಾಡಿ ಉಸಿರೇ ಹಾಡಿಗೆ ಪೋಸ್ಟ್ ಮಾಡ್ತೀನಿ. ಚೆನ್ನಾಗಿ ನೋಡ್ಕೊಂಡ್ವಿ, ಒಳ್ಳೊಳ್ಳೆ ಫೋಟೋಸ್ ತಗೊಂಡ್ವಿ, ಆಮೇಲೆ ವಾಪಸ್ಸು ಮೇಲೆಗೆ ಬಂದ್ವಿ. ತುಂಬ ಚೆನ್ನಾಗಿದೆ ಪ್ಲೇಸು. ಯಾರೆಲ್ಲ ಮಾರಿ ಕಣಿವೆ ನೋಡಿಲ್ವೋ ದಯವಿಟ್ಟು ಒಮ್ಮೆ ನೋಡಿ. ಫ್ಯಾಮಿಲಿ ಜೊತೆ ಒಂದು ದಿವಸ ಹೋದರೆ ಬೆಳಗ್ಗಿಂದ ಸಾಯಂಕಾಲದವರೆಗೂ ಟೈಮ್ ಪಾಸ್ ಮಾಡ್ಕೊಂಡು ಬರಬಹುದು. ತುಂಬ ಚೆನ್ನಾಗಿದೆ ಪ್ಲೇಸು. ಹಾಗೆ ಯಾರೆಲ್ಲ ನೋಡಿದ್ದೀರಾ ಅವರು ಒಂದು ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋದಲ್ಲಿ ಏನಾದರೂ ನಾನು ತಪ್ಪು ಮಾತಾಡಿದರೆ, ತಪ್ಪು ಮಾಹಿತಿ ಕೊಟ್ಟಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ನನ್ನ ಹಾಡಿಗೆ ಇಷ್ಟಪಟ್ಟವರು ಒಂದು ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಫುಲ್ಲು ನೋಡಿರೋರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಎಲ್ಲರಿಗೂ ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.